ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವರೇ ಸರ್, ಮಿಸ್ಟರ್ ಶಿವು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವ್ರಿದಾರಲ್ಲ, ಇವ್ರು ಎಂತ ತ್ಯಾಗ ಮೂರ್ತಿ ಅಂದ್ರೆ, ಎದುರಿಗಿರೋರು ಎಷ್ಟೇ ಕೆಟ್ಟೋರಾಗಿದ್ರು, ಅದೆಂತ ಕೆಟ್ಟ ಕೆಲಸ ಮಾಡಿದ್ರು ದೇವ್ರ ತರ ಕ್ಷಮಿಸ್ಬಿಡ್ತಾರೆ ಸರ್. ಸಾಕ್ಷಾತ್ ಈಶ್ವರನ್ ತರ. ತಾನ್ ಕಷ್ಟದಲ್ಲಿದ್ರು ಇನ್ನೊಬ್ರು ಕಷ್ಟ ಆಗೋದಕ್ಕಂತೂ ಬಿಡೋದೇ ಇಲ್ಲ ಸರ್. ಒಂಥರ ವಿಷ್ಣು ತರ. ಹಾಗೆ ಒಬ್ರು ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಸಾಕು, ತಕ್ಷಣಕ್ಕೆ ನಿತ್ತಲೆ ಪರಿಹಾರನ ಸೃಷ್ಟಿಸ್ಬಿಡ್ತಾರೆ, ಬ್ರಹ್ಮನ್ ತರ. ಆದ್ರೆ ಅವ್ರ ಮನೆಯವ್ರಿಗಾಗ್ಲಿ, ಪ್ರೀತಿಸಿದವ್ರಿಗಾಗ್ಲಿ, ನಮ್ದವ್ರಿಗಾಗ್ಲಿ ತೊಂದರೆ ಆಯ್ತು ಅಂತ ಗೊತ್ತಾಯ್ತೋ ಆಗ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲ ಒಂದಾದಾಗ ಏನೋ ಅಂತಾರಲ್ಲ, ತ್ರಿಮೂರ್ತಿಗಳು. ಹಾ, ಕರೆಕ್ಟ್ ಸರ್, ಕರೆಕ್ಟ್. ತ್ರಿಮೂರ್ತಿ. ತ್ರಿಮೂರ್ತಿ ತರ ಒಬ್ರೇ ಅವತಾರನ ಎತ್ಬಿಡ್ತಾರೆ. ಆಗ ಗಾಳಿ ಅನ್ನೋದು ಚಂಡ ಮಾರುತ ಆಗುತ್ತೆ, ಬೆಂಕಿ ಅನ್ನೋದು ಅಗ್ನಿ ಪರ್ವತ ಆಗುತ್ತೆ. ಹಿಡಿಯೋದಕ್ಕಂತೂ ಸಾಧ್ಯನೇ ಇಲ್ಲ. ಇವ್ರ ಕೈ ಹಿಡಿಯೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅಯ್ಯಯ್ಯೋ ರೀ, ನೀವೇನು ಇಷ್ಟೊಂದು ಬೇವತ್ತೋಗಿದ್ದೀರಲ್ಲ. ಇರಿ, ಫ್ಯಾನ್ ಆನ್ ಮಾಡ್ತೀನಿ. ಗೋಡಂಬಿ ಅಣ್ಣ, ಬನ್ನಿ ಇಲ್ಲಿ. ನೋಡಿ, ನನ್ನ ಗಂಡ ಕಷ್ಟಪಟ್ಟು ಸುಸ್ತಾಗಿದ್ದಾರೆ, ಮೊದಲು ಅವ್ರಿಗೆ ಜ್ಯೂಸ್ ಕೊಡಿ ಹೋಗಿ. ಹಾಗೆ ನಮ್ಮ ಅಣ್ಣನಹಳ್ಳಿ ಪ್ರೆಸಿಡೆಂಟ್ ಇವ್ರಿಗೂ ಕೊಟ್ಬಿಡಿ. ಆಮೇಲೆ ಏನಾದ್ರು ಮಿಕ್ಕಿದ್ರೆ ಉಳ್ದವ್ರಿಗೆ ಕೊಟ್ಬಿಡಿ. ಬನ್ನಿ ಕೂತ್ಕೊಳ್ಳಿ. ಮಿಸ್ಟರ್ ಸೋಮೇಗೌಡ್ರೆ, ನೀವು ಆಗ್ಲೇನೋ ಹೇಳಿದ್ರಲ್ವಾ, ನಿಮ್ಮಂತ ಶ್ರೀಮಂತರು ಮನೇಲಿ ನಡೆಯೋ ಮದ್ವೆ ಖರ್ಚಲ್ಲಿ ಇಂಥ 30 ಮದ್ವೆ ಮಾಡ್ಬೋದು ಅಂತ. ನಿಮ್ಮ ಮಾತು ನಿಜ, ಆದ್ರೆ ಮದ್ವೆ ಅನ್ನೋದು ಆಡಂಬರ ಅಲ್ಲ, ಆಭರಣ. ಎಷ್ಟೋ ಜನ ಕೋಟಿ ಕೋಟಿ ಖರ್ಚು ಮಾಡಿ ಮದ್ವೆ ಮಾಡಿಸ್ತಾರೆ, ಆದ್ರೆ ಮಕ್ಕಳು ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ಅಂತ ಎಷ್ಟೋ ಮದ್ವೆಗಳು ಮದ್ವೆ ಮಂಟಪದಲ್ಲೇ ನಿಂತೋಗಿರೋ ಉದಾಹರಣೆ ಎಷ್ಟೊಂದು ನೋಡಿದ್ದೀವಿ ಅಲ್ವಾ ಮಾವ? ಅಣ್ಣ, ಶಾಸ್ತ್ರ ಶುರು ಮಾಡೋದಕ್ಕೆ ಪುರೋಹಿತರು ಕರೀತಾ ಇದ್ದಾರೆ. ಬಂದೆ ಕಣವ. ಮತ್ತಿಮ್ಮ ಬಾಬಾ, ಇದ್ಯಾಕೆ ಹಿಂಗೆ ಬೇವು ತೆಗಿದಿ? ಲವ್, ನನಗೆ ಬೇಕು ಅಂತ ಬೇವುತ್ತೇನಿಲ್ಲ. ಅವನು ನೋಡ್ತಿದ್ರೆ ಕೈ ಕಾಲಲ್ಲೇ ನಡಿಗೆ ತಾನಾಗೆ ಬೇವ್ರು ಕಿತ್ಕೋತಾರೆ. ಇರೋ, ಅದೊಂದು ಪ್ಯಾನ್ ಐತೆ, ಹಾಕ್ಬಿಟ್ಟು ಬರ್ತೀನಿ. ಲೇ ಗೊರ್ಕೆ, ಅಲ್ಲಿ ನೋಡ್ಲಾ, ಫ್ಯಾನ್ ಆಫ್ ಆಗೋಯ್ತು, ಬೇಗ ಬಾರ್ಲಾ. ಅಯ್ಯೋ, ಅಣ್ಣ ನೋಡಿದ್ರೆ ಬೈತಾ, ನಡಿಲ.
ಯಾಕಲ್ಲ ಕೊಡಮ್ಮಿ ಹಂಗ್ ಕರಿತಿದ್ದ? ಅಣ್ಣ ಫ್ಯಾನ್ ಬರ್ತಾ ಇಲ್ಲ. ಏ ಪ್ರೀತಿಯಿಂದ ಕರಿಲ್ಲ, ಎಲ್ಲಾನು ಬರ್ತದೆ. ನಾನು ಹೇಳಿದ್ದು ಫ್ಯಾನ್ ತಿರುಗ್ತಾ ಇಲ್ಲ ಅಣ್ಣ. ಮತ್ ಅದನ್ನೇ ಹೇಳ ದಾಡ್ ಬಡತನ್ ತಕ ಬಂದು. ಅಣ್ಣ ನಾನ್ ದಡ್ಡಲ್ಲ, ಬುದ್ಧಿವಂತನೇ, ಅದಕ್ಕೆ ನಿನ್ನನ್ನು ಕರ್ದಿರೋದು. ಚೌಲ್ಟ್ರಿ ಓನರ್ನ ಕರ್ದಿದ್ರೆ ನೀವೇ ಫ್ಯಾನ್ ಹಾಳು ಮಾಡಿದೀರಂತ 2,000 ರೂಪಾಯಿ ಬಿಲ್ ಕೊಟ್ಟಿರೋನು. ಇಷ್ಟಕ್ಕಲ್ಲ, ಒಂದ್ ಕೆಲ್ಸ ಮಾಡಮ್ಮ, ಇದನ್ನ ನಾನೇ ಸರಿ ಮಾಡ್ತೀನಿ. ಟೆಸ್ಟ್ ತಗೊಂಬಂದ್ರಲ್ಲ, ಹೋಗ್ಲಾ ಟೆಸ್ಟರು? ಆಯ್ತು ನಾವು ಹೋಯ್ತೀವಿ. ಇರ್ಲೆ ಯಾಕಣ್ಣ? ಹಂಗಿಲ್ಲ ಟೆಸ್ಟ್ ಮಾಡಿಕೊಂಡು ಊರು ತುಂಬ ಹುಡುಕ್ತಾನೆ ದಡ್ ನಾನು. ಆಗ್ಲೇ ಗ್ರೈಂಡರು ಆನ್ ಆಯ್ತಾ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ಮುಟ್ ನೋಡುಮ ಅಂತ ಹೊಸ ಟೆಸ್ಟರ್ ತಕೊಂಬಂದೆ. ಟೆಸ್ಟ್ ಕೈನಾಗೈತೆ ಅಂತ ಅಲ್ಲಿ ಮುಟ್ ನೋಡಿಯಾ? ನಿಜ ಕಣಣ್ಣ, ಕರೆಂಟ್ ಓಡಿಸ್ಕೊಂಡ್ರೆ ಉಸಿರು ಕೊಟ್ಟು ಕಾಪಾಡೋಕೆ ನಿನ್ಗೆ ಅತ್ತಿಗೆ ಅವ್ರೆ, ನಮ್ಗೆ ಯಾರು ಅವ್ರೆ ಅಲ್ವೇಂದ? ನಾಳೆ ನನ್ನ ಮಕ್ಕಳನ್ನ ತಕೊಂಬಂದು ಅಣ್ಣ ಮದುವೆ ಕೆಲ್ಸದಲ್ಲಿ ಬಿಜಿ ಅವನೇ ಅಂತ ಬಾಳ ಹೆಚ್ಕೊಂಡ್ಬಿಟ್ಟಿರ. ಮದುವೆನ್ ಮುಗಿಲಿ, ಆಮ್ಯಾಕೆ ಕತ್ತರಿಸ್ತೀನಿ ನಿಮ್ ಬಾಲವ. ಮಾವ, ಈ ಕೆಲಸ ಎಲ್ಲ ನೀನ್ ಯಾಕೆ ಮಾಡ್ಬೇಕು? ಎಲೆಕ್ಟ್ರಿಷಿಯನ್ ಇಲ್ವಾ? ಏ ಪಾರು, ಹೊಸಿ ಬಡ್ಜೆಟ್ ಕಮ್ಮಿ ಐತೆ, ಅದಕ್ಕೆ ನಮ್ ಕೆಲ್ಸನ ನಾವೇ ಮಾಡು ಮಾತಾ. ಮಾವ, ಶಶು ಇಷ್ಟು ಬೇವ್ತೋಗಿದೆ ಮಾವ. ಪಾರು, ಎಲ್ಲರೂ ನೋಡಕ್ಕಿಲ್ವೇ? ಹೇಗೆ ನೋಡಿದ್ರೆ ನೋಡ್ಲಿ ಬಿಡು, ನಾನೇನ್ ಮಾಡ್ಬಾರ್ದು ಮಾಡ್ತಿದ್ದೀನಾ? ಅಯ್ಯೋ ಹಂಗಲ್ಲ ಪಾರು, ನಿನ್ ಸೀರೆಯಲ್ಲಿ ನನ್ ಬೇವ್ರು ಒರ್ಸೋದು ಅಂದ್ರೆ. ಸರಿ ಬಿಡು, ನಿನ್ ಟವೆಲ್ಲ ನಾನ್ ಯೂಸ್ ಮಾಡ್ತೀನಿ, ಭೇದ ಭಾವ ಯಾಕೆ? ಅಯ್ಯೋ ನಾನು ಹೇಳೋದು ನಿಂಗೆ ಅರ್ಥ ಆಯ್ತಿಲ್ಲ. ಪಾರು, ನೀನು ಹಾಲಿನ ಕೆನೆ, ನಾನು ರಾಗಿದ್ದೇನೆ. ಎರಡು ಸೇರಿದ್ರೇನೆ ಮಾವ ರಾಗಿ ಮಾಲ್ಟ್ ಆಗೋದು. ಲೇ ಯಾಕ್ಲಾ? ಪಾರು, ಪಾರು ಏನ್ ಹೇಳಿದೆ ಪಾರು? ಏನಿಲ್ಲ ಮಾವ, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಕ್ ಬಂದೆ ಅಷ್ಟೇ. ನೀನ್ ಕೆಲಸ ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.